ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ಬಂದು ಶುಕ್ರವಾರ. ತಿಂಡಿ ಎಲ್ಲ ಆಯಿತು. ತಿಂಡಿ ಬಂದು ಚಪಾತಿ ಮತ್ತು ಟೊಮೆಟೊ ಗೊಜ್ಜು ಮಾಡಿದ್ದೆ. ಹಾಗೆ ನೆನೆ ನಾಟಿ ಕೋಳಿ ತೊಗೊಬಂದಿದ್ದಲ್ಲ, ಅದು ಕೂಡ ಸಾಂಬಾರು ಮಾಡಿದೆ. ಎಷ್ಟು ಒಂದು ಬೆಳಿಗ್ಗೆನೇ ಮಾಡಿಬಿಟ್ಟೆ. ಕಾಣಿಸ್ತಿದೆಯಾ? ಸಾಂಬಾರೆಲ್ಲ ಮಾಡಿದ್ದೀನಿ. ಹಾಗೆ ಕಿಚನ್ ವ್ಯವಸ್ಥೆ ಹೀಗುಂಟು. ಪಾತ್ರೆ ನಮ್ಮ ಕೆಲಸ ಮೇಲೆ ಪಾತ್ರೆ ತೊಳೆದವಳೆ. ಇನ್ನು ಇವಾಗ ಪಾತ್ರೆ ಬೀಳುತ್ತೆ. ಕಿಚನ್ ನೋಡಿ ಏನಕ್ಕೆ ಈ ಥರ ಇಟ್ಟಿದ್ದೀನಿ ಅಂತ ತೋರಿಸ್ತೀನಿ. ಓಕೆ, ಇದು ಬಂದು ಊರಿಂದ ನಿನ್ನೆ ಗಿಣ್ಣಾಲ್ ತಂದನಲ್ಲ, ಅದು ಇವಳು ಹೇಳೋದು ಪಾಯಸ ಬೇಡ ಆಂಟಿ, ನಾವು ಗಿಣ್ಣಾಲಲ್ಲಿ ಮುದ್ದೆ ಮಾಡ್ತೀವಿ. ಸೇಮ್ ಮುದ್ದೆ ಹೇಗಿರುತ್ತೆ, ರಾಗಿ ಮುದ್ದೆ ಸೇಮ್ ಹಾಗೆ ಇರುತ್ತೆ. ಅದಕ್ಕೆ ಇವಳು ಪಾಯಸ ಬೇಡ, ಯಾವಾಗಲೂ ಕುಡಿತಾ ಇರ್ತೀವಿ, ಮುದ್ದೆ ಮಾಡಬೇಡಿ ಅಂದ್ಲು. ಮುದ್ದೆ ನಾನು ಫಸ್ಟ್ ಟೈಮ್ ಮಾಡ್ತಿರೋದು. ಅಕ್ಕನ ಕೈಲಿ ಹೇಳಿಸ್ಕೊಂಡು ಹೇಗೆ ಮಾಡೋದು ಅಂತೇಳಿ ನಾನಿವಾಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನನಗೆ ಇದು ನಿನ್ನೆ ಹಾಲು ಥರ ಇತ್ತು, ಅಂದರೆ ನೀರು ಥರ. ಇವತ್ತು ಮೊಸರು ಥರ ಆಗಿಬಿಟ್ಟಿದೆ. ಫುಲ್ ಕನ್ಫ್ಯೂಸ್ ಆಯ್ತು, ಏನಪ್ಪ ಹಿಂಗಾಗ್ಬಿಟ್ಟಿದೆಯಲ್ಲ, ಇದರಲ್ಲಿ ಮುದ್ದೆ ಮಾಡ್ಬೋದಾ ಏನೋ ಅಂತ ಗೊತ್ತಿಲ್ಲ. ಆಮೇಲೆ ಮತ್ತು ಯಾರಿಗೆ ಕೇಳೋದು ಅಂತ ಗೊತ್ತಿಲ್ಲ ನನಗೂ. ಆಮೇಲೆ ಇವಳು ಕೆಂಚಿ ಇದ್ದಲ್ಲ, ಅವಳು ಪೂಜೆಗೆ ಫೋನ್ ಮಾಡ್ತೇನೆ ಅಂದ್ಬಿಟ್ಟು ಪೂಜೆಗೆ ಫೋನ್ ಮಾಡಿ ಕೇಳಿದ್ಲು. ಆಮೇಲೆ ಅವಳು ಹೌದಂಟಿ ಹಿಂಗೆ ಇರುತ್ತೆ, ಏನಾಗಲ್ಲ ಮಾಡಿ ಅಂದ್ಲು. ನಾನಿಲ್ಲಾಂದರೆ ಚೆಲ್ಬಿಡ್ತಾ ಇದ್ದೆ ಇದನ್ನ. ಆಮೇಲೆ ಅವ್ರ ಅತ್ತೆ ಇಸ್ಕೊಂಡು ಮಾತಾಡಿದ್ರು, ಇಲ್ಲ ಅದೇ ಥರನೇ ಮಾಡೋದು. ಒಬ್ಬೊಬ್ರು ಇವಾಗೆಲ್ಲ ಮೊದಲು 3 ದಿನ ತನಕ ಇಟ್ಟು ಗಿಣ್ಣಾಲನ್ನ ಆಮೇಲೆ ಮನೆಗೆ ಕೊಡ್ತಾಯಿದ್ರು. ಏನೂ ಇಲ್ಲ, ಇದೇ ಥರನೇ ಮಾಡಿ ಚೆನ್ನಾಗಾಗುತ್ತೆ. ಅಂದರೆ ಮುದ್ದೆ ಮಾಡ್ತೀವಿ ಅಂದರೆ ಸ್ವಲ್ಪ ಹುಳಿ ಬಂದರೆ ಚೆನ್ನಾಗಿರುತ್ತೆ ಅಂತಂದರು. ಹುಳಿ ಏನು ಬಂದಿಲ್ಲ, ಇದು ಆದರೆ ಮೊಸರು ಥರ ಆಗ್ಬಿಟ್ಟಿದೆ ಎಲ್ಲ. ಆಮೇಲೆ 1 ಸ್ಪೂನ್ ತೊಗೊಂಡು ಒಡೆದ್ಬಿಟ್ಟು ಈ ಥರ ಇಟ್ಟಿರುವಂಥದ್ದು. ಇವಾಗ ಮುದ್ದೆ ಮಾಡೋದಕ್ಕೆ ಏನೇನು ಬೇಕು ಅದೆಲ್ಲ ರೆಡಿ ಮಾಡಿದ್ದೀನಿ. ಅದಕ್ಕೆ ಕಿಚನ್ ಈ ಥರ ಆಗಿದೆ. ಅಕ್ಕ ಹೇಳ್ದಂಗೆ ಮಾಡಿದ್ದೀನಿ. ಇಲ್ಲಿ ನೋಡಿ, ತೆಂಗಿನಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಕಾಯಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಹುರ್ಗಡ್ಲೆ ಹಾಕ್ತಾರೆ ಅಂತ ಹೇಳಿದ್ಲು, ಅದಕ್ಕೆ ಹುರ್ಗಡ್ಲೆ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಇದ್ರಲ್ಲಿ ನೋಡಿ ಕಡಲೆ ಬೀಜ ಸ್ವಲ್ಪನೇ ತೊಗೊಂಡಿದ್ದೀನಿ. ಆಮೇಲೆ ಅಕ್ಕಿನ ಹುರಿದು ಪುಡಿ ಮಾಡಬೇಕಂತೆ. ನನಗೆ ಅಕ್ಕಿ ಹುರಿದು ಪುಡಿ ಮಾಡಲ್ಲ, ಅಕ್ಕಿ ಇಟ್ಟಿದೆಯಲ್ಲ ಈಗಿರೋ ಅದನ್ನೇ ಸ್ವಲ್ಪ ಬಿಸಿ ಮಾಡ್ಕೊತೀನಿ ಅಂತೆ. ಸರಿ ಹಂಗೆ ಮಾಡು ಅಂದು, ಅದಕ್ಕೆ ಅಕ್ಕಿನ ಬಿಸಿ ಮಾಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡ್ತೀನಿ. ನೀವು ಫಸ್ಟ್ ಟೈಮ್ ಮಾಡ್ತಿರೋದ್ರ ಜೊತೆ ಹೆಂಗಾಗುತ್ತೋ ಏನೋ ಗೊತ್ತಿಲ್ಲ, ಟ್ರೈ ಮಾಡ್ತೀನಿ. ಓಕೆ, ಇವಾಗ ನಾನು ಟ್ರೈ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮ್ ಮಾಡ್ತಾ ಇರೋದು. ಫಸ್ಟು ಇವಾಗ ಹಾಲು ಇದೆಯಲ್ಲ, ಹಾಲನ್ನ ತೆಗೆದು ಒಂದು ಬಾಣಲಿಲಿ ಇಟ್ಟಿದ್ದೀನಿ. ಅದು ಚೆನ್ನಾಗಿ ಕುದಿಬೇಕಂತೆ. ಅದಕ್ಕೆ ಒಂದು ಸ್ವಲ್ಪ ಹೊತ್ತು ಕುದಿ ಬರಲಿ ಅಂಥೇಳಿ, ಅಂದರೆ ಕುದಿ ಬಂದಮೇಲೂ 1-2 ನಿಮಿಷ ಚೆನ್ನಾಗಿ ಬೇಯಲಿ ಹಾಲು ಅಂಥೇಳಿ ಕುದಿಸ್ತಾ ಇದ್ದೀನಿ. ಅಂದರೆ ಹಸಿ ಇದ್ದಾಗಲೇ, ಅಂದರೆ ಒಂದು ಸ್ವಲ್ಪ ಕುದಿ ಬಂದ ತಕ್ಷಣ ಮಾಡಿಬಿಟ್ರೆ ಅದು ಸ್ವಲ್ಪ ಹಸಿ ಸ್ಮೆಲ್ಲೇ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ 1-2 ನಿಮಿಷ ಚೆನ್ನಾಗಿ ಕುದಿ ಬಂದಮೇಲೆ ಹಾಲು ಘಮ ಅನ್ನೋ ಒಂದು ಸ್ಮೆಲ್ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು 1-2 ನಿಮಿಷ ಕುದಿಯೋದಕ್ಕೆ ಬಿಟ್ಟಿದ್ದೀನಿ. ಹಾಗೆ ಗಿಣ್ಣಿನ ಮುದ್ದೆ ಮಾಡೋದಕ್ಕೆ ನನಗೆ ಏನೆಲ್ಲ ಬೇಕು ಅಂದರೆ ಅಕ್ಕ ಏನೆಲ್ಲ ಹೇಳಿದ್ರು ಅದನ್ನೆಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅಂದರೆ ಕಡಲೆ ಬೀಜ ಮತ್ತು ತೆಂಗಿನಕಾಯಿ, ಸಣ್ಣ ತೆಂಗಿನ ತುರಿನೂ ಹಾಕ್ಬೋದು, ಆದರೆ ನಾನು ಬರೀ ತೆಂಗಿನಕಾಯಿನ ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಯಾಕೆಂದರೆ ಅದನ್ನು ತಿಂತಾಯಿದ್ರೆ ಅಲ್ಲಿಗೆ ಸಿಕ್ಕಿದ್ರೆ ತುಂಬ ಟೇಸ್ಟ್ ಇರುತ್ತೆ. ಅದರಿಂದ ಇದನ್ನು ಹೆಚ್ಚಾಗಿ ನಮ್ಮ ಅಮ್ಮ ಮಾಡ್ತಾಯಿದ್ರು ಅಷ್ಟೇ. ಅದಾದಮೇಲೆ ನಾನು ಫಸ್ಟ್ ಟೈಮು ನೋಡಿದ್ದೆ, ಆದರೆ ಯಾವತ್ತೂ ಅವ್ರು ಮಾಡೋದನ್ನು ಯಾವ ಥರ ಮಾಡ್ತಾರೆ ಅಂತೆಲ್ಲ ಗೊತ್ತಿಲ್ಲ. ಅದು ಮಾಡಿ ಇಟ್ಟಿರೋದನ್ನ ತಿನ್ನೋದು ಮಾತ್ರ ಗೊತ್ತಿತ್ತು ಅಷ್ಟೇ. ಅದಕ್ಕೆ ಇವಾಗ ಮಾಡ್ತಾಯಿದ್ದೀನಿ. ಏನಿಲ್ಲ, ಚೆನ್ನಾಗಿ ಹಾಲು ಕುದಿ ಬಂದಮೇಲೆ ನಾನು ಏನು ಕಡಲೆ ಬೀಜ ಮತ್ತು ತೆಂಗಿನಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ, ಮತ್ತು ಕಡಲೆ ಬೀಜ ಎಲ್ಲ ಹುರಿದು ಸಣ್ಣದಾಗಿ ಕಲ್ಲಲ್ಲಿ ನೀಟಾಗಿ ಅದನ್ನ ಒಡೆದಿಟ್ಕೊಂಡಿದ್ದೆ. ಅಂದರೆ ಸಿಪ್ಪೆಲ್ಲ ತೆಗೆದುಬಿಟ್ಟು ಕಡಲೆ ಬೀಜ ಅಷ್ಟೇ ಇಟ್ಕೊಂಡಿದ್ದೆ. ಅದನ್ನೆಲ್ಲ ಹಾಲಿಗೆ ಹಾಕ್ತೆ ಫಸ್ಟು, ಮತ್ತು ಏಲಕ್ಕಿ ಕಾಯಿ ಅದನ್ನು ಹಾಕಿದ್ದೀನಿ. ಹಾಗೆ ಹುರ್ಗಡ್ಲೆ ಹಾಕಿದ್ರೆ ಸ್ವಲ್ಪ ಏನದು ಮುದ್ದೆ ಸ್ವಲ್ಪ ಸಾಫ್ಟಾಗಿರುತ್ತೆ ಅಂತ ಅಕ್ಕ ಹೇಳಿದ್ರು. ಅದನ್ನು ಕೂಡ ಹುರ್ಗಡ್ಲೆನ ಸ್ವಲ್ಪ ಲೈಟಾಗಿ ಬಿಸಿ ಮಾಡಿಬಿಟ್ಟು ಅದನ್ನು ಕೂಡ ಮಿಕ್ಸಿಯಲ್ಲೇ ನಾನು ಪೌಡ್ರು ಮಾಡ್ಕೊಂಡಿದ್ದೀನಿ. ಮತ್ತು ಅಕ್ಕಿನ ಬಿಸಿ ಮಾಡಿ ಆಮೇಲೆ ಅದನ್ನು ಪೌಡ್ರ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ನನಗೆ ಸ್ವಲ್ಪನೇ ತಂದಿದ್ದು, ಅದರಿಂದ ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಅಕ್ಕಿ ಹಿಟ್ಟಿತ್ತಲ್ಲ ಅದನ್ನೇ ಬಿಸಿ ಮಾಡಿ ಇಟ್ಕೊಂಡಿದ್ದೆ.
ಅದನ್ನು ಇವಾಗ ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ, ಇನ್ನೇನಿಲ್ಲ. ಹಾಗೆ ಬೆಲ್ಲದ್ದು ಪೌಡರ್ ಇತ್ತು, ನಾನು ಡಿಮಾರ್ಟಿಂದ ತಂದಿದ್ದೆ. ಅದನ್ನು ನಾನು ಯೂಸೇ ಮಾಡಿರಲಿಲ್ಲ. ಅದಕ್ಕೆ ಇದಕ್ಕೆ ಬೆಲ್ಲನೇ ಯೂಸ್ ಮಾಡೋಣ, ಸಕ್ಕರೆ ಬೇಡ ಅಂಥೇಳಿ ಬೆಲ್ಲನ ಯೂಸ್ ಮಾಡಿದ್ದೀನಿ. ಆದರೆ ನಮ್ಮ ಕೆಂಚಮ್ಮ ಹೇಳ್ತಾಯಿದ್ಲು ಸಪ್ಪೆ ಇದೆ ಅಂಥೇಳಿ. ಅಂದರೆ ಫಸ್ಟು ತಿನ್ನುವಾಗ ಸ್ವಲ್ಪ ಸಪ್ಪೆ ಸಪ್ಪೆ ಅನಿಸ್ತಾ ಇರುತ್ತೆ, ತಿಂತಾ ಅದು ಟೇಸ್ಟು ಸ್ವಲ್ಪ ಸ್ವೀಟ್ ಬರುತ್ತೆ ಅಂತ. ಅಂದರೆ ನಮಗೆ ಲೈಟಾಗಿದ್ದರೆ ನಾನು ತಿನ್ಬೋದು ಅಂತೇಳಿ, ತುಂಬ ಸ್ವೀಟಾದರೆ ತಿನ್ನೋಕ್ಕಾಗಲ್ಲ ಅಂಥೇಳಿ ನಾನು ಏನು ಹೇಳಿದೆ, ಹುರ್ಗಡ್ಲೆ, ಏಲಕ್ಕಿ ಕಾಯಿ ಮತ್ತು ತೆಂಗಿನಕಾಯಿ ಎಲ್ಲ ಹಾಕಿದ್ದೆ. ಮತ್ತು ಅದಾದಮೇಲೆ ಕುದಿ ಬಂದಮೇಲೆ ಮತ್ತೆ ನಾನು ಅಕ್ಕಿ ಹಿಟ್ಟನ್ನ ಹಾಕಿಬಿಟ್ಟು ಅದನ್ನು ಅಷ್ಟೇ 1-2 ನಿಮಿಷ ನಾವು ಮುದ್ದೆ ಮಾಡ್ತೀವಲ್ಲ ಸೇಮ್ ಹಾಗೆ ಮಾಡಿಕೊಂಡು ಅದನ್ನು ಚೆನ್ನಾಗಿ ಬೇಯಿಸಬೇಕು. ಅಂದರೆ ಅಕ್ಕಿ ಹಿಟ್ಟು ಹಾಕಿದ್ಮೇಲೆ 1-2 ನಿಮಿಷ ಬಿಟ್ಟು ಅದು ಚೆನ್ನಾಗಿ ಕುದಿ ಬಂದಮೇಲೆ ಮತ್ತೆ ಅದನ್ನು ನಾವು ಮುದ್ದೆ ಒಣಿಸ್ತೀವಲ್ಲ ಸೇಮ್ ಹಾಗೆ ಒಣಿಸ್ಬಿಟ್ಟು ಅದನ್ನು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು. ಅಂದರೆ ಕ್ಲೋಸ್ ಮಾಡಿ ಇಟ್ಬಿಟ್ರೆ 1-2 ನಿಮಿಷ ಚೆನ್ನಾಗಿ ಬೇಯುತ್ತೆ. ಆಮೇಲೆ ನೀವು ಮುದ್ದೆ ಕಟ್ಟೋದಕ್ಕೆ ಈಸಿ ಆಗುತ್ತೆ. ಪಾಯಸ ಮಾಡಿದ್ರೂ ಕೂಡ ಇದು ಚೆನ್ನಾಗಿರುತ್ತೆ. ಪಾಯಸಕ್ಕಿಂತ ಈ ರೀತಿ ಮಾಡಿದ್ರೆ ಏನಾಗುತ್ತೆ ಅಂದರೆ 1-2 ದಿನ ಇದನ್ನು ಇಟ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಮತ್ತು ಇದನ್ನು ತೊಗೊಂಡು ತಿನ್ನಬೇಕಾದ್ರೆ ನಾವು ತಂಬಿಟ್ಟೆಲ್ಲ ತಿನ್ನಲ್ವ, ಸೇಮ್ ಹಾಗೇ ಇರುತ್ತೆ. ಹುರ್ಗಡ್ಲೆ ಬೀಜ ಅಂದರೆ ಕಡಲೆ ಬೀಜ ಸಿಗ್ತಾ ಇರುತ್ತೆ, ಮತ್ತು ತೆಂಗಿನಕಾಯಿ ಸಿಗ್ತಾ ಇರುತ್ತೆ. ತಿಂತಾ ಇದ್ರೆ ಸಖತ್ತಾಗಿರುತ್ತೆ ಮಾತ್ರ ಟೇಸ್ಟು. ಸ್ವೀಟು ನಿಮಗೆ ಯಾವ ಥರ ಬೇಕೋ ಆ ಥರ ಮಾಡಿಕೊಂಡ್ರೆ ಓಕೆ. ನಾನಿಲ್ಲಿ ಸ್ವೀಟನ್ನ ಸ್ವಲ್ಪ ಲೈಟಾಗಿ ಮಾಡ್ಕೊಂಡಿದ್ದೀನಿ. ಹಾಗೆ ಇವಾಗ 1-2 ನಿಮಿಷ ಆದಮೇಲೆ ಚೆನ್ನಾಗಿ ಬೆಂದಮೇಲೆ ಮತ್ತೆ ಮುದ್ದೆನ ಅಕ್ಕಿ ಏನು ಗಿಣ್ಣಿನ ಮುದ್ದೆ ಇದೆ ಅದನ್ನು ಮತ್ತೆ ಚೆನ್ನಾಗಿ ಓನ್ಸ್ಕೊಂಡಾದಮೇಲೆ ಮತ್ತು ಅದನ್ನು ನೀಟಾಗಿ ಮುದ್ದೆ ಕಟ್ತಾಯಿದ್ದೀನಿ. ನನಗೆ ಗೊತ್ತಿರಲಿಲ್ಲ ಇಷ್ಟು ಚೆನ್ನಾಗಿ ಮಾಡ್ತೀನಿ ನಾನು ಅಂತ, ರಿಯಲಿ ಗೊತ್ತಿರಲಿಲ್ಲ. ಆದರೆ ಸ್ವಲ್ಪ ಸಪ್ಪೆ ಇತ್ತು, ಅಷ್ಟು ಬಿಟ್ಟರೆ ಚೆನ್ನಾಗಿತ್ತು. ಇನ್ನೊಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಆಗ್ತಾಯಿತ್ತು. ನಾನೇ ಸ್ವೀಟ್ ಕಡಿಮೆನೇ ಇರಲಿ ಅಂಥೇಳಿ ಮಾಡಿದೆ. ಮುದ್ದೆನ ನೀವು ಯಾವ ಸೈಜಿಗೆ ಬೇಕಾದರೂ ಮಾಡ್ಬೋದು. ನಾನಿಲ್ಲಿ ತಂಬಿಟ್ಟು ಮಾಡ್ತಾರಲ್ಲ ಸೇಮ್ ಅದೇ ರೀತಿಯೇ ಮಾಡ್ಕೊಂಡಿದ್ದೀನಿ. ಅಂದರೆ ಒಂದು 1/2 ಲೀಟ್ರ್ ಅಷ್ಟೇ ಹಾಲು ತಂದಿದ್ದು. 1/2 ಲೀಟ್ರ್ ಹಾಲಲ್ಲಿ ಇಷ್ಟು ಮುದ್ದೆಗಳಾಗಿದೆ. ಚೆನ್ನಾಗಿತ್ತು. ಇಷ್ಟೇ ಈಸಿ. ಬೇಕಾದ್ರೆ ಇನ್ನೊಂದು ಸರಿ ಹೇಳ್ತೀನಿ ನೋಡಿ, ಮಧ್ಯೆ ನಾನು ಏನೇನೋ ಮಾತಾಡ್ಬಿಟ್ಟಿರ್ತೀನಲ್ವ, ಅದರಿಂದ ಈಸಿಯಾಗಿ ಇನ್ನೊಂದು ಸರಿ ಹೇಳ್ತೀನಿ, ಬೇಕಾದ್ರೆ ತೊಗೊಳ್ಳಿ. ಹಾಲನ್ನ ಚೆನ್ನಾಗಿ ಕುದಿಯೋಕ್ಕೆ ಬಿಡಿ. ಕುದಿ ಆದಮೇಲೆ ನೀವು ಏಲಕ್ಕಿ ಕಾಯಿ ಮತ್ತು ಏನದು ಕಡಲೆ ಬೀಜ ಮತ್ತು ತೆಂಗಿನಕಾಯಿನ ಸ್ವಲ್ಪ ತುರಿನೂ ಹಾಕ್ಕೊಳ್ಳಿ, ಮತ್ತು ಸಣ್ಣದಾಗಿ ಕಟ್ ಮಾಡಿರೋದು ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಅದನ್ನು ಹಾಕ್ಕೊಳ್ಳಿ. ಅದು ಹಾಗೆ ಕುದೀತಾ ಇರಬೇಕಾದ್ರೆ ಹುರ್ಗಡ್ಲೆ ಪೌಡ್ರ್ ಮಾಡ್ಕೊಂಡಿರ್ತೀರಲ್ಲ ಅದನ್ನು ಹಾಕಿ, ಮತ್ತು ಅಕ್ಕಿ ಹಿಟ್ಟು ಅಂದರೆ ಅಕ್ಕಿ ಪೌಡರ್ ಏನಿರುತ್ತೆ ಅದನ್ನು ಹಾಕಿ ಚೆನ್ನಾಗಿ ಬೇಯಿಸ್ಬಿಟ್ಟು ಆಮೇಲೆ ಚೆನ್ನಾಗಿ ಓನ್ಸಿ ಎಲ್ಲ ಆದಮೇಲೆ ನೀಟಾಗಿ ಕ್ಲೋಸ್ ಮಾಡಿಬಿಡಿ. ಅಂದರೆ ಮುದ್ದೆ ಯಾವ ಥರ ನಾವು ಕ್ಲೋಸ್ ಮಾಡ್ತೀವಿ ಆ ಥರ ಕ್ಲೋಸ್ ಮಾಡಿಬಿಟ್ರೆ ಅದು ಚೆನ್ನಾಗಿ ಬೆಂದಿರುತ್ತೆ. ಆಮೇಲೆ ನೀವು ಮುದ್ದೆ ಕಟ್ಟೋ ಥರ ಮತ್ತೆ ನೀಟಾಗಿ ಓನ್ಸ್ಬಿಟ್ಟು, ಏನಾದರೂ ಸಣ್ಣ ಪುಟ್ಟ ಗಂಟುಗಳಿದ್ರೆ ಸರಿ ಹೋಗುತ್ತೆ ಅಂತೇಳಿ ಅಷ್ಟೇ. ನೀಟಾಗಿ ಮತ್ತೆ ಓನ್ಸ್ಕೊಂಡು ನಿಮಗೆ ಯಾವ ಸೈಜಿಗೆ ಬೇಕು ಆ ಸೈಜಿಗೆ ಮುದ್ದೆನ ಕಟ್ಕೋಬೋದು. ಇಷ್ಟೇ, ತುಂಬ ಅಂದರೆ ತುಂಬ ಈಸಿ. ಮಾಡುವಾಗ ಅನಿಸುತ್ತೆ ಎಡವಟ್ಟಾಗ್ಬಿಟ್ರೆ ಏನಪ್ಪ ಮಾಡೋದು ಅಂತ. ಏನೂ ಎಡವಟ್ಟಾಗಲ್ಲ, ಚೆನ್ನಾಗಿ ಬರುತ್ತೆ. ಏನಾದರೂ ಸಣ್ಣ ಪುಟ್ಟ ತಪ್ಪುಗಳಾಗ್ಬೋದು, ಇಲ್ಲ ಅಂತಲ್ಲ. ಆಮೇಲೆ ಮಾಡಿದ್ಮೇಲೆ ಅಯ್ಯೋ ಇಷ್ಟೇನಾ, ಈಸಿನಾ, ಅಯ್ಯೋ ಇನ್ನೊಂದು ಸರಿ ನಾನೇ ಮಾಡ್ತೀನಿ ಅನ್ನೋ ಥರ ಆಗಿದೆ ಅಷ್ಟೇ. ಚೆನ್ನಾಗಿತ್ತು. ನಾನು ತಿಂದೆ. ನಮ್ಮ ಕೆಂಚಮ್ಮನೂ ಅವಳೇ ಫಸ್ಟ್ ಹೇಳಿದ್ದು ಮಾಡು ಅಂತೇಳಿ, ಅವಳು ಇಷ್ಟಪಟ್ಟು ತಿಂದ್ಲು. ಕೌಶಿ ಅಂತೂ ಮುಟ್ಟು ನೋಡಲಿಲ್ಲ. ಮೋಹನ್ ಮಾಮನೂ ಅಷ್ಟೇ, ಸುಮ್ಮನೆ ಟೇಸ್ಟ್ ಮಾಡಿದ್ರಷ್ಟೇ. ಮೋಹನ್ ಮಾಮನಿಗೆ ಅದು ಗಿಣ್ಣು ಇಷ್ಟ ಆಗಲ್ಲ. ಗಿಣ್ಣಿಂದ ಅಂದರೆ ಗಿಣ್ಣಿನ ಹಾಲು ಬರುತ್ತಲ್ಲ, ಹಾಲಿಂದ ಏನೇ ಮಾಡಿದ್ರೂ ಇಷ್ಟ ಆಗಲ್ಲ ಅವರಿಗೆ, ಅವ್ರು ತಿನ್ನೋದು ಇಲ್ಲ. ನಾನು ಅವಳು ಅಷ್ಟೇ ಇಬ್ಬರೇ ಖಾಲಿ ಮಾಡಿದ್ದು. ನಾನು ಗಿಣ್ಣಾಲನ್ನ ಫಸ್ಟು ಅಕ್ಕ ತೊಗೊಂಡೋಗು ಅಂತ ಹೇಳಿದ್ರು, ನಾನು ಬೇಡ ಅಂತಲೇ ಹೇಳ್ಬಿಟ್ಟಿದ್ದೆ. ಆಮೇಲೆ ಇವಳಿಗೆ ಫೋನ್ ಮಾಡಿದಾಗ ಅವ್ರ ಅಮ್ಮನ ಜೊತೆ ಮಾತಾಡಬೇಕಾದ್ರೆ ಮಮ್ಮಿ ಆಂಟಿ ಕೈಲಿ ಗಿಣ್ಣಾಲು ಕೊಟ್ಟು ಕಳಿಸು ಅಂತ ಹೇಳ್ತಾಯಿದ್ಲು. ಅದಕ್ಕೆ ನಮ್ಮ ಅಕ್ಕ ಹೇಳ್ತಾಯಿದ್ಲು, ಅವಳು ಬೇಡ ಅಂತಂದ್ಲು, ಬೇಡವಂತೆ ಅವಳಿಗೆ ಅಂತ. ಆಂಟಿ ಸ್ವಲ್ಪನಾದರೂ ಈಸ್ಕೊಬನ್ನಿ ಆಂಟಿ, ನಾನು ತಿನ್ನಬೇಕು, ಈ ಎಮ್ಮೆ ಕರು ಹಾಕಿದೆ, ನಾನೇ ತಿಂದಿಲ್ಲ ಅಂದರೆ ಹೆಂಗೆ ಆಂಟಿ, ತಗೊಬನ್ನಿ ಸ್ವಲ್ಪನಾದರೂ ಮಾಡೋಣ ಅಂತ ಹೇಳಿದ್ಲು. ಆಮೇಲೆ ಸರಿ ಆಯಿತು, ಒಂದು 1/2 ಲೀಟ್ರ್ ಕೊಡು ಅಂತೇಳಿ 1/2 ಲೀಟ್ರನ್ನ ಈಸ್ಕೊಬಂದೆ. 1/2 ಲೀಟ್ರ್ ನಾನು ಕೊಟ್ಟಳು, ಇನ್ನೊಂದು 1/2 ಲೀಟ್ರು ಬಾವ ಬಂದಿದ್ರಲ್ಲ, ಮುಳುಗುಡು ಬಾವ, ಅವ್ರಿಗೂ ಒಂದು 1/2 ಲೀಟ್ರನ್ನ
ಕೊಟ್ಟು ಕಳಿಸಿದ್ಲು. ಅಕ್ಕ ಮತ್ತು ಭಾವ ಇಬ್ಬರೇ ಇರೋದ್ರಿಂದ ಅವ್ರು ಸ್ವಲ್ಪ ಮಾಡ್ಕೊಳ್ಳಿ ಅಂತೇಳಿ. ಆಮೇಲೆ ಅವಳು ಹೇಳಿದ ಮೇಲೆ ನಾನು ಗಿಣ್ಣಾಲನ್ನ ತೊಗೊಬಂದಿದ್ದು. ಅಂದರೆ ಪಾಯಸ ಏನಾದರೂ ಮಾಡೋಣ, ಅವಲಕ್ಕಿ ಎಲ್ಲ ಹಾಕ್ಬಿಟ್ಟು ಮಾಡೋದು ಅದು ಈಸಿ ಇರುತ್ತೆ. ಅದನ್ನು ಮಾಡೋಣ ಅಂತ ಅಂದ್ಕೊಂಡೆ. ಅದು ಯಾವಾಗಲೂ ಮಾಡ್ತಿರ್ತೀವಿ, ಇದಾದರೆ ಕಡಿಮೆ ಅಲ್ವಾ ಮಾಡೋದು. ಇದನ್ನೇ ಮಾಡಿ ಅಂದಮೇಲೆ ನಾನು ಇದನ್ನು ಮಾಡಿದ್ದು, ಚೆನ್ನಾಗಿ ಬಂತು. ಓಕೆ, ಸ್ವೀಟ್ ಒಂದು ಸ್ವಲ್ಪ ಕಡಿಮೆ ಆಯಿತು, ಅದು ಬಿಟ್ಟರೆ ಇನ್ನೇನಿಲ್ಲ. ಓಕೆ, ಹಾಗೆ ಬೇಕು ಡೋರ್ನ ಕ್ಲೋಸ್ ಮಾಡಿದ್ರೆ ಹೋಗಿ ಡೋರ್ನ ತೆಗಿಯೋದು. ಅಂದರೆ ನಾವು ಒಳಗಡೆ ಇದ್ದರೆ ಕಿಚನ್ ಒಳಗಡೆ ಏನೋ ಮಾಡ್ತಿದ್ದಾರೆ ಅಂತ ಅದಕ್ಕೆ ಬಂದು ಡೋರ್ ಹತ್ರ ನಿಂತ್ಕೊಳ್ಳೋದು, ಆ ಥರ ಮಾಡ್ತಾ ಇರುತ್ತೆ. ಅದಕ್ಕೆ ಮತ್ತೆ ನಾನು ಒಂದು 1/4 ಪೀಸ್ನ ತೆಗೆದು ಅದಕ್ಕೆ ಹಾಕಿದ್ದೀನಿ ತಿನ್ನೋದಕ್ಕೆ, ತಿನ್ನಲಿ ಅಂತೇಳಿ. ಫ್ರಿಜ್ಜಿಂದ ಡೈರೆಕ್ಟಾಗಿ ತೆಗ್ದು ಹಾಕ್ಬಿಟ್ರೆ ಒಂದು 2 ನಿಮಿಷಕ್ಕೆ ನೀಟಾಗಿ ತಿನ್ಬಿಡುತ್ತೆ, ಅಷ್ಟು ಫಾಸ್ಟಾಗಿ ತಿನ್ನುತ್ತೆ. ನಾವು ಫ್ರಿಜ್ಜಲ್ಲಿ ಡೈರೆಕ್ಟಾಗಿ, ಅಂದರೆ ಅದು ಫ್ರೀಝರಲ್ಲಿರುತ್ತೆ, ಅದನ್ನು ತೆಗೆದ ತಕ್ಷಣವೇ ಒಂದು 5 ನಿಮಿಷದೊಳಗೆ ತಿನ್ಬರುತ್ತೆ. ಅಂದರೆ ಅದರಲ್ಲಿ ಎಷ್ಟು ಸ್ಟ್ರಾಂಗ್ ಇರುತ್ತೆ. ನಾವು ಫ್ರಿಜ್ಜಲ್ಲಿರೋ ತೆಗೆದು ತಿನ್ನೋಕ್ಕೆ, ಅದು ಬಿಸಿ ಮಾಡಿ ಆ ಥರ ತಿನ್ನುವಂಥದ್ದು. ಅದು ಆ ಥರ ಅಲ್ಲ, ಡೈರೆಕ್ಟಾಗಿ ಒಂದು 5 ನಿಮಿಷಕ್ಕೆ ತಿನ್ಬಿಡುತ್ತೆ. ಹಲ್ಲುಗಳು ಪುಟಾಣಿಗಿರುತ್ತೆ, ಹಲ್ಲಲ್ಲೇ ಕಚ್ಚಿ ತಿನ್ನುವಂಥದ್ದು. ಹಾಗೆ ನಾನು ಸುಮ್ಮನೆ ಕೂತ್ಕೊಂಡಿದ್ನಲ್ಲ, ಅದಕ್ಕೆ ಕೌಶಿದಿದು ಕನ್ನಡಕ ಯಾವ ಥರ ಕಾಣಿಸುತ್ತೆ ಅಂಥೇಳಿ ಹುಡುಗರು ತೆಗೆದು ದಿವಾನ್ ಕಟ್ ಮೇಲೆ ಇಟ್ಟಿದ್ರು. ಅದಕ್ಕೆ ಸುಮ್ಮನೆ ಹಾಕ್ಕೊಂಡು ನೋಡ್ತಾಯಿದ್ದೆ, ಚೆನ್ನಾಗಿ ಕಾಣಿಸುತ್ತಾ, ಎಷ್ಟು ದೊಡ್ಡದಿದೆಯಲ್ಲ ಅಂಥೇಳಿ ನೋಡ್ತಾಯಿದ್ದೆ ಅಷ್ಟೆ. ಅದಾದಮೇಲೆ ಇದು ಬಂದು ಸಂಜೆ. ಹುಡುಗರು ಇವಳು ಮೊಬೈಲ್ ನೋಡ್ತಾ ಕೂತಿದ್ದಾಳೆ, ಅವನು ಏನೋ ಮಾಡ್ತಾಯಿದ್ದಾನೆ. ಅವನು ಮೊಬೈಲೇ ನೋಡ್ತಾಯಿದ್ದ. ನಾನು ಹೋದ್ಮೇಲೆ ಮೊಬೈಲ್ನ ಆಫ್ ಮಾಡಿರೋದು. ಆಮೇಲೆ ಸಾಂಗ್ ಎಲ್ಲ ಕೇಳುವಂಥದ್ದು. ಇವಳೇನೋ ಮೊಬೈಲಲ್ಲಿ ಏನೋ ಸರ್ಚ್ ಮಾಡ್ತಿದ್ದಾಳೆ. ಹಾಗೆ ಇದು ಮೀಶೋದಿಂದ ತೊಗೊಂಡಿದ್ದ ಡ್ರೆಸ್ಸು, ಇದನ್ನು ಮನೇಲಿ ಯೂಸ್ ಮಾಡೋಣ ಅಂಥೇಳಿ ಯೂಸ್ ಮಾಡ್ತಾಯಿದ್ದೀನಿ. ಹಾಗೆ ಅದನ್ನು ಅವಳಿಗೆ ಕೊಟ್ಟು ಕಳಿಸ್ದೆ, ನಿನಗೆ ಚೆನ್ನಾಗಿ ಕಾಣಿಸ್ತಿದೆ, ನೀನೇ ತೊಗೊಂಡೋಗು ಅಂಥೇಳಿ. ಓಕೆ ಫ್ರೆಂಡ್ಸ್, ಹಾಗೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಓಕೆ, ಬಾಯ್.